ಎಸ್ ನೋಡಿ, ಬಾಗಲಕೋಟೆಯಲ್ಲಿ ಒಂದು ಅಮಾನವೀಯ ಕೃತ್ಯವೊಂದು ನಡೆದು ಹೋಗಿದೆ. ಆಸ್ಪತ್ರೆಯಲ್ಲಿ ಸೂಕ್ತ ಆರೈಕೆ ಇಲ್ಲದೆ ವ್ಯಕ್ತಿ ನರಳಾಡ್ತಾ ಇದ್ದಾರೆ. ಇದು ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಅಮಾನವೀಯ ಕೃತ್ಯ. ಆಸ್ಪತ್ರೆಯಲ್ಲಿ ಸೂಕ್ತ ಆರೈಕೆ ಇಲ್ಲದೆ ವ್ಯಕ್ತಿ ನರಳಾಡ್ತಾ ಇದ್ದಾರೆ. ತೀವ್ರ ಅನಾರೋಗ್ಯದಿಂದ ರೋಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆದ್ರೆ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಕುಟುಂಬಸ್ಥರು ಅಲ್ಲಿಂದ ಒಂಥರ ಪರದಾಡ್ತಾ ಇದ್ದಾರೆ. 10 ದಿನಗಳಿಂದ ಆಸ್ಪತ್ರೆಯಲ್ಲಿ ಆರೈಕೆ ಇಲ್ಲದೆ ಒದ್ದಾಟವನ್ನ ಮಾಡ್ತಾ ಇದ್ದಾರೆ. ಇನ್ನು ಸಂಬಂಧಿಕರ ಅಮಾನವೀಯ ಕೃತ್ಯಕ್ಕೆ ಸ್ಥಳೀಯರು ಆಕ್ರೋಶವನ್ನು ಕೂಡ ಹೊರಹಾಕ್ತಿದ್ದಾರೆ. ರಬಕವಿ ಬನಹಟ್ಟಿಯಲ್ಲಿ ಇದು ನಡೆದಿರುವಂಥದ್ದು. ಕೆಟ್ಟ ವಾಸನೆಯಿಂದ ಬೇರೆ ರೋಗಿಗಳು ಪರದಾಡ್ತಾ ಇದ್ದಾರೆ. ಇದು ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಅಮಾನವೀಯ ಕೃತ್ಯ. ಆಸ್ಪತ್ರೆಯಲ್ಲಿ ಸೂಕ್ತ ಆರೈಕೆ ಯಾವ ವ್ಯಕ್ತಿಗೂ ಕೂಡ ಸಿಗ್ತಾ ಇಲ್ಲ. ಅಲ್ಲಿ ಬಂದಿರುವಂತಹ ವ್ಯಕ್ತಿಗಳಿಗೆ ನರಳಾಟ ಸ್ಟಾರ್ಟ್ ಆಗೋಗಿದೆ. ಇಲ್ಲಿ ಜೀವ ಉಳಿಸ್ಕೊಳ್ಳೋದ ಬಿಡೋದ ಅಂತ. ತೀವ್ರ ಅನಾರೋಗ್ಯದಿಂದ ಬಂದು ರೋಗಿಗಳು ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ. ಆಸ್ಪತ್ರೆಗೆ ಕರೆದುಕೊಂಡು ಬರ್ತಾ ಇದ್ದಾರೆ ಕುಟುಂಬಸ್ಥರು. 10 ದಿನಗಳಿಂದ ಆಸ್ಪತ್ರೆಯಲ್ಲಿ ಆರೈಕೆ ಇಲ್ಲದೆ ಅಲ್ಲಿನ ರೋಗಿಗಳು ಪರದಾಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಸಂಬಂಧಿಕರ ಅಮಾನವೀಯ ಕೃತ್ಯಕ್ಕೆ ಇದೀಗ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಒಂದು 5-7 ದಿವಸ ಆಗ್ತಿರಿ ಒಂದು ಪೇಷಂಟ್ ತಂದವರು ಸರಿಯಾಗಿ ಸ್ಪಂದನೆ ಮಾಡೋಲ್ರಿ ಅವ್ರಿಗೆ. ಮತ್ತು ಎಲ್ಲರೂ ಹೋಯ್ತು ರುದ್ರಾಶ್ರಮದವ್ರು ಬಂದವರು ಹೋಯ್ತು ನನ್ನಂತೆ ಒಬ್ಬ ಐತಿಕೆ ಅವನ ಹೆಸರು ಹೇಳೋದು ಅವ್ರ ಹೆಸರು ಹೇಳೋದು ಹೇಳ್ಕೊತಾರು. ದಿನ 3-4 ಗಂಟೆ ಪೇಷಂಟ್ ಬರಾಕತ್ತಾವು. ಆದರೂ ಇಲ್ಲೇ ಕೆಟ್ಟ ವಾಸನೆ ಅದತ್ತಿ. ಕುಂಡ್ರಲಾಕ ಬರ್ಲಾಕ ಮಂದಿಗೆ ತ್ರಾಸ ಆಗತ್ತತಿ. ಈ ಚೀಟಿ ಮಾಡೋದು ಹೋದಲ್ಲಿ ರೋಡ್ ಮೇಲೆ ಮಾಡಾಕತ್ತಾರ ಅಲ್ಲೊಂದು ರೂಮ್ನ್ಯಾಗ. ಯಾಕಪ್ಪ ಇಂಥ ತೆಗೆದಿದ್ರೆ ಪಟ್ನ ಒಬ್ಬ ಯಾವ ಹಚ್ಕೋಲ್ಲ. ಯಾಕೆ ಹಚ್ಕೋವಲ್ರಿ? ಇದು ಗೌರ್ಮೆಂಟ್ ಹಾಸ್ಪಿಟಲ್ ಸಾರ್ವಜನಿಕ ಹಾಸ್ಪಿಟಲ್. ಇದಕ್ಕೆ ಯಾಕೆ ನೀವು ಸ್ಪಂದನೆ ಮಾಡವಲ್ರಿ? ಇದಕ್ಕಾಗಲಿ ನೀವೆಲ್ಲ ಯಾರದಿರಿ ಅವ್ರಿಗೇನು ಬರೆದು ಕೊಡು ಅಂತ ಕೊಡ್ರಿ. ಅವ್ರು ಇನ್ನೊಂದು ಕಡೆ ಹೋಯ್ತು ಹಾಕತ್ತಾರ. ವಿರೋಧಾಂಶವ್ರು ಬಂದವರು ಅವ್ರಿಗೆ ಮೀಡಿಯಾದವ್ರಿಗೆ ಸ್ಪಂದನೆ ಕೊಡುವಲ್ರಿ. ಎದಕ್ಕೆ ಕೊಡುವಲ್ರಿ? ಮೀಡಿಯಾದವ್ರು ಏನು ಪೇಪರ್ದವ್ರು ಏನು ತಿಳಿದ್ರಿ? ಬರೀ ನಿಮ್ಮ ಕೆಲ್ಸಕ್ಕೆ ಸಾರ್ವಜನಿಕ ಕೆಲ್ಸಕ್ಕೆ ಅದಾರ. ನೀವು ಹೆಂಗದಿರಿ? ಅವರು ಹಂಗದಾರ. ಒಬ್ರು ಒಳ್ಳೇದು ಮಾಡುವಂತ ನೋಡ್ತಿರ್ತಾರೆ ಯಾರಾಗಲಿ. ಇದಕ್ಕೆ ಯಾಕೆ ಹಿಂಗೆ ಸ್ಪಂದನೆ ಮಾಡೋಕ್ಕವಲ್ರಿ? ಇಲ್ಲೆಲ್ಲ ತ್ರಾಸ ಆಗತೈತಿ ಅಂತ ಹೇಳ್ತಿಕೊಂಡ ಮೀಡಿಯಾದವ್ರು ಬಂದ್ರೂ ಮೀಡಿಯಾದವ್ರಿಗೆ ಏನು ಹೇಳ್ತಾರೆ ಇವರು? ನಮಗೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದ್ರ ಬದಲು ಏನು ಹೇಳ್ತೀರಿ? ಅದಕ್ಕೆ ಇವ್ರಿಗೆ ಗುರುತಿಲ್ಲ. ಮತ್ತು ಹಾಸ್ಪಿಟಲ್ದಾಗ ಯಾಕೆ ಇರಬೇಕು? ಅವ್ರ ಮನೆಗೆ ಹೋಗ್ಬಿಡ್ಬೇಕು. ಇವೆಲ್ಲ ಯಾವ ಪೇಷಂಟ್ ಅದಾವೆ ಯಾವೆಲ್ಲ ಚೆಕ್ ಮಾಡ್ಬೇಕು, ನೋಡ್ಬೇಕು. ಗುರುತಿಲ್ಲತ್ತಾರಂದ್ರೆ ಇವ್ರು ಏನು ಹೆಂಗೇನು ಮಾಡಿದ್ರು ಇವ್ರಿಗೆ? ಅದಕ್ಕಾಗಿ ಇದಕ್ಕೆ ಮುಂದೆ ಏನಾರು ಹೆಚ್ಚು ಕಡಿಮೆ ಏನಾರು ಆತಂದ್ರೆ ಪೇಷಂಟ್ ಇದಕ್ಕೆ ಮುಂದೆ ಅವರ ಹೊಣೆಗಾರ. ಇಲ್ಲೇ ಒಂದು 5-7 ಒಂದು ಪೇಷಂಟ್ ತಂದವರು ಸರಿಯಾಗಿ ಸ್ಪಂದನೆ ಮಾಡೋಲ್ರಿ ಅವ್ರಿಗೆ. ಮತ್ತು ಎಲ್ಲರೂ ರಾಜ್ ನ್ಯೂಸ್ ಕನ್ನಡ.